ಹುಕ್ಕೇರಿಯಲ್ಲಿ ಮಾಜಿ ಸೈನಿಕನ ಕೊಲೆ ಪ್ರಕರಣಕ್ಕೆ ಭೀಕರ ತಿರುವು. ಪತ್ನಿ ಪ್ರಿಯಕರನಿಂದ ಸಲೈನ್ಗೆ ವಿಷ ಬೆರೆಸಿ ಹತ್ಯೆ ಆರೋಪ. 2 ಕೋಟಿ ವಿಮೆ ಹಣಕ್ಕಾಗಿ ಸಂಚು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಂಜರಗಿ ಸಾವಿನ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸುವ ತಿರುವು ಸಿಕ್ಕಿದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಸಂದೀಪ್ ಅವರನ್ನು ಅವರ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿ ಸಂಚು ರೂಪಿಸಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮಾಹಿತಿಯ ಪ್ರಕಾರ ಹುಕ್ಕೇರಿ ಜಾತ್ರೆ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುವ ವೇಳೆ ಸಂದೀಪ್ ಮಂಜರಗಿ ಸಣ್ಣ ರಸ್ತೆ ಅಪಘಾತಕ್ಕೀಡಾಗಿದ್ದರು. ತಕ್ಷಣ ಅವರನ್ನು ಚಿಕಿತ್ಸೆಗಾಗಿ ಘಟಪ್ರಭಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದೀಪ್ ಅವರ ಆರೋಗ್ಯ ಕ್ರಮೇಣ ಸುಧಾರಿಸುತ್ತಿತ್ತು ಎನ್ನಲಾಗಿದೆ. ಆದರೆ ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡ ಪತ್ನಿ ಸುಮಾ ತನ್ನ ಅನೈತಿಕ ಸಂಬಂಧ ಬಹಿರಂಗವಾಗಬಾರದು ಹಾಗೂ ಗಂಡನ ಸಾವಿನ ಬಳಿಕ ಸುಮಾರು 2 ಕೋಟಿ ರೂಪಾಯಿ ವಿಮೆ ಹಣ ಪಡೆಯುವ ಉದ್ದೇಶದಿಂದ ಪ್ರಿಯಕರ ಪುಂಡಲೀಕನ ಜೊತೆ ಸೇರಿ ಭೀಕರ ಸಂಚು ರೂಪಿಸಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಸಂದೀಪ್ಗೆ ನೀಡಲಾಗುತ್ತಿದ್ದ ಸಲೈನ್ ಬಾಟಲಿಗೆ ಕ್ರಿಮಿನಾಶಕ ಔಷಧಿ ಬೆರೆಸಿ ಕೊಲೆ ಮಾಡಲಾಗಿದೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಬಳಿಕ ಅಪಘಾತದ ಪರಿಣಾಮವೇ ಸಾವಿಗೆ ಕಾರಣ ಎಂದು ನಾಟಕವಾಡಲಾಗಿದೆ ಎನ್ನಲಾಗಿದೆ. ಸಂದೀಪ್ ಸಾವಿನ ಕುರಿತು ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಯಮಕನಮರಡಿ ಸಿಪಿಐ ಜಾವೇದ್ ಮುಷಾಪುರೆ ಅವರ ನೇತೃತ್ವದಲ್ಲಿ ಯಮಕನಮರಡಿ ಹಾಗೂ ಘಟಪ್ರಭಾ ಪೊಲೀಸರು ತನಿಖೆ ಆರಂಭಿಸಿದರು. ತನಿಖೆ ವೇಳೆ ಇದು ಸಾಮಾನ್ಯ ಅಪಘಾತದ ಸಾವು ಅಲ್ಲ, ಬದಲಾಗಿ ಪತ್ನಿ ಹಾಗೂ ಪ್ರಿಯಕರ ಸೇರಿ ನಡೆಸಿದ ವ್ಯವಸ್ಥಿತ ಕೊಲೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪ್ರಕರಣದ ಗಂಭೀರತೆ ಅರಿತು ಬೆಳಗಾವಿ ಉಪವಿಭಾಗಾಧಿಕಾರಿ ಎಸಿ ಶ್ರವಣಕುಮಾರ್ ನಾಯಕ್ ಅವರ ಸಮ್ಮುಖದಲ್ಲಿ ತನಿಖಾ ತಂಡ 3 ತಿಂಗಳ ಹಿಂದೆ ಹೂಳಲಾಗಿದ್ದ ಸಂದೀಪ್ ಅವರ ಮೃತದೇಹವನ್ನು ಹೊರತೆಗೆದು ಮಹಜರು ನಡೆಸಿದೆ. ಮೃತದೇಹದ ಅವಶೇಷಗಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ FSL ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರುವ ನಿರೀಕ್ಷೆಯಿದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಮೃತರ ಸಹೋದರ ಸಂಜಯ್ ಮಂಜರಗಿ, ನಾವು ಇದನ್ನು ಅಪಘಾತದ ಸಾವು ಎಂದುಕೊಂಡಿದ್ದೆವು, ಆದರೆ ಸಿಪಿಐ ಜಾವೇದ್ ಮುಷಾಪುರೆ ಹಾಗೂ ಅವರ ತಂಡದ ತನಿಖಾತನದಿಂದಲೇ ಸತ್ಯ ಹೊರಬಂದಿದೆ ಎಂದು ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಇದು ಅಂದರೆ ನಮ್ಮಣ್ಣ ತಿರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಸರ್ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ ಸಿಪಿಐ ಯಮಕನಮರಡಿ ಸಿಪಿಐ ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೊಂದಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಪಾಯ್ಸನ್ ಹಾಕಿದ್ದಾರೆ ಅಂತೂ ನಮಗೂ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರು, ಇದೆ ಅಷ್ಟೇ ನಮಗೆ ಗೊತ್ತಿತ್ತು, ಅಷ್ಟೇ ನಮಗೂ ಕನ್ಫರ್ಮೇಷನ್. ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ರು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಪಾಯ್ಸನ್ ಅಂತ ಬಂದಿರಲಿಲ್ಲ. ಅದರ ನಂತರ ಅದು ರಿಪೋರ್ಟ್ ನಾವು ಕೇಳಿದ ನಂತರ ಅದು ನಾರ್ಮಲ್ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಸುಮ್ಮನಾಗಿ ಬಿಟ್ಟಿದ್ವಿ. ಆದರೆ ಅವರು ಗಂಡ ಹೆಂಡತಿ ಮಧ್ಯೆ ಸರಿಯಾಗಿರಲಿಲ್ಲ, ಕಿರಿಕಿರಿ ಇತ್ತು, ವೈಮನಸ್ಸಿತ್ತು. ಅವಳಿಗೆ ಅವ್ರಿಗೆ ಹಣ ಅಷ್ಟೇ ಬೇಕು, ಗಂಡ ಬೇಡ, ಹೀಗೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ಬಟ್ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ಅದೇ ಸಿಪಿಐ ಜಾವೇದ್ ಸರು ಅವರು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ. 3 months ಆಗಿ ನಾನು ಲಾಸ್ಟ್ ಒನ್ ಮಂತ್ ಬಿಫೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅಂತ ಕೇಳಿದ್ದೆ ಅಷ್ಟೇ. ಆದರೆ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಗಿತ್ತು. ಆದರೆ ಅದು ಹೀಗೆಲ್ಲ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ದಿನಾಂಕ 11/6/2026 ನಾವು ಸಂದೀಪ್ ಮಂಜರಗಿ ಅವರ ಬಾಡಿ ಒಂದು ಎಕ್ಸಾಮಿನೇಷನ್ಗೆ ಬಂದಿದ್ವಿ. ಇದು ಒಂದು 3 ತಿಂಗಳ ಹಿಂದೆ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ವಿಷ ಒಂದು ಮೇಲ್ನೋಟಕ್ಕೆ ವಿಷ ಪ್ರಸಾನದ ಮುಖಾಂತರ ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಬಾಡಿ ಎಕ್ಸಾಮನ್ನು ಸುಕೋ ಟೀಮು, ನಮ್ಮ ಪೊಲೀಸ್ ತನಿಖಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ FSL ಟೀಮ್ ಇವ್ರ ಜೊತೆಗೆ ಇವತ್ತು ನಾವು ಇದನ್ನು ಬಾಡಿಯನ್ನು ಹೊರಗಡೆ ತಗೊಂಡು ನಮಗೆ ಏನು ಅವಶ್ಯಕತೆ ಇದೆ FSL ಟೀಮ್ ಎಲ್ಲದಷ್ಟು ಬಾಡಿ ಪಾರ್ಟ್ಗಳನ್ನು ತೊಗೊಂಡಿದ್ದೀವಿ. ಈಗ ವಾಪಸ್ ಅದನ್ನು ಇದನ್ನು ಮಾಡ್ತೀವಿ. ಇದರಲ್ಲಿ ಪಂಚನಾಮೆ ಮತ್ತು ಅವರು ಬ್ರದರ್ ಏನಿದ್ರು ಅವರು ಇದನ್ನು ಬಾಡಿಯಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ. ಸೊ ಇದೆಲ್ಲ ಮಾಡಿಕೊಂಡು
ಈಗ ಅಂಗಗಳದ್ದು ಮುಂದೆ ನಾವು FSLಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದರದ್ದು ರಿಪೋರ್ಟ್ ಬಂದ ತಕ್ಷಣ ಇದ್ರದ್ದು ಕೇಸಿನ ಮುಂದಿನ ಏನೋ ಹಂತದಲ್ಲಿ ಯಾವ ರೂಪ ತಗೊಳ್ತದೆ ಅನ್ನೋದು ಗೊತ್ತಾಗ್ತದೆ. ದಿನಾಂಕ 11/6/2000 ಕೊಂಡೋದಕ್ಕತ್ತ ಅವನ್ನ ಭವಾನಿ ಅಮೃತ ಆತ ಡ್ಯಾಮ್ದಾಗ ತಗೋರಿ. ಅಲ್ಲಿ ಅವ್ರಿಗೂ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಮಾಡೋಣ ಅಂತ ಹೇಳಿ ಅವರ ಅಲ್ಲಿ ನಂದಿಲ್ಲಿ ಹೋಟೆಲ್ ಬಂದ್ ಮಾಡೋಕ್ಕೆ ಚೆನ್ನ ಕರ್ಕೊಂಡು ನಂತರ ಒಂದು ತಿಂಗಳಂತೆ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದವು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡ ಆಸೆ ಹುಡ್ಸಿರು ಅವ್ರ. ಹಂಗೆ ನಿನ್ನ ಮಕ್ಕಳು ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದೇನೋ ಹೂರಿ ಅನ್ಕೋತ ಗಪ್ಪ ಇದ್ನೇನೋ. ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆಯಾಗ ಫುಲ್ ಸಾಹೇಬ್ರ ಅಂದರೆ ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು ಮಾಡ್ತಿರು ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲಿ ಸರಿ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು ಇವರ. ಕುಡಿಯೋಕೆ ಕಾರಣನೇ ಮೇನ್ ಇವರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಿಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರದ್ದ ಅನ್ಕೊಂಡಿನ್ನ. ಹಿಂಗೆ ಸಡನ್ನಾಗಿ ಒಮ್ಮೆ ಮಣ್ಣವ್ರಿಗೆ ಹುಕ್ಕೇರಿ ಜಾತ್ರೆ ಅಂದ್ರೆ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು. ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು. ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಂಗೆ ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವೈತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ, ಮರು ತಪಾಸಣೆ ಆಗಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು. ನಾವು ಹೋಗಿ ಬೆಳಗಾವ್ದಾಗ ಶಟ್ಲಾಕೊಮ್ಮೆ 4 ಮಕ್ಕಳ ತೊಗೊಂಡು ಹೋಗಿ ನೀನು ಚಲೋ ಇರ್ತಾವೆ ಹಂಗೆ ಅಂದಿರು. ಅದ್ರ ಸಂಬಂಧಾಗಿ ಈಗ ನಂಗೆ ಫುಲ್ ಅನುಮಾನ ಬರತೈತದ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳ್ಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳ್ಳಿ ತಂದ್ಕೊಟ್ಟಾಡಿ. ಅವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಅದಕ್ಕೆ ನಾ ಇದನ್ನ ಹೇಳೋದನ್ನ ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ ಅನ್ಯಾಯ ಆಗಬಾರ್ದು. ಅವ್ರು ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ ನಾ ಜೈಲಿಗೆ ಹೋಗೋಕ್ಕೂ ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳ್ಳಿ ರೀಚೆಕಪ್ ಆಗಕ್ಕೆ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಸೂರೆನ್ಸ್ ಅದು ಯಾವೂ ಹೋಗಬಾರ್ದು. ದೇಶ ಸೇವೆ ಮಾಡಿದ ಸೈನಿಕನಿಗೆ ದ್ರೋಹ ಬಗೆದು ಕೊಲೆ ಮಾಡಿರುವ ಆರೋಪಗಳಿಗೆ ಕಾನೂನಿನಡಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ವರದಿ ಪಂಕಜ ಖ್ಯಾತನವರು, ಹುಕ್ಕೇರಿ.